ರಾವಣ ಸೀತೆಯನ್ನು ವನವಾಸದಲ್ಲಿದ್ದ ಸಮಯದಲ್ಲಿ ಅಪಹರಿಸಿಕೊಂಡು ಹೋಗಿ ಲಂಕಾದಲ್ಲಿ ಅಡಗಿಸಿಟ್ಟಿರುತ್ತಾನೆ. ಅಂತಹ ಸಂದರ್ಭದಲ್ಲಿ ಅವನು ಸೀತೆಯನ್ನು ಮುಟ್ಟಲು ಹೋದಾಗ ಆಕೆ ಆತನಿಗೆ ಹುಲ್ಲುಕಡ್ಡಿಯನ್ನು ತೋರಿಸುತ್ತಿದ್ದಳು. ಸೀತೆ ರಾವಣನಿಗೆ ಒಣಗಿದ ಹುಲ್ಲುಕಡ್ಡಿಯನ್ನೇಕೆ ತೋರಿಸುತ್ತಿದ್ದಳು? ರಾವಣ ಸೀತೆ ತೋರಿಸಿದ ಹುಲ್ಲುಕಡ್ಡಿಯನ್ನೇಕೆ ನೋಡಿ ಹೆದರುತ್ತಿದ್ದ ಎಂಬುದನ್ನು ಇಂದು ನಾವು ತಿಳಿಯೋಣ. ರಾವಣ ಸೀತೆಯನ್ನು ಬಲವಂತವಾಗಿ ವನವಾಸದಲ್ಲಿದ್ದ ಸ್ಥಳದಿಂದ ಕರೆದುಕೊಂಡು ಹೋದನೇ ವಿನಃ ಆತನಿಗೆ ಸೀತೆಯನ್ನು ಮುಟ್ಟಲು ಕೂಡ ಆಗಲಿಲ್ಲ. ರಾವಣನು ಸೀತೆಯನ್ನು ಮುಟ್ಟಬೇಕೆಂದು ಹತ್ತಿರ ಹೋದಾಗೆಲ್ಲ ಅವಳು ಹುಲ್ಲುಕಡ್ಡಿಯನ್ನು ತೋರಿಸುತ್ತಿದ್ದಳು. ಈ ಕಡ್ಡಿಯ ಹಿಂದೆ ತಾಯಿ ಸೀತಾದೇವಿ ಮಾಡಿದ ಪವಾಡ ಮತ್ತು ರಾಜ ದಶರಥನಿಗೆ ಮಾಡಿದ ವಾಗ್ದಾನವಿದೆ. ಒಮ್ಮೆ ಅಯೋಧ್ಯೆಯ ರಾಜಮನೆತನದಲ್ಲಿ ಊಟ ಬಡಿಸಲಾಗುತ್ತಿತ್ತು. ತಾಯಿ ಕೌಸಲ್ಯ ಎಲ್ಲರಿಗೂ ಪ್ರೀತಿಯಿಂದ ಊಟವನ್ನು ಬಡಿಸುತ್ತಿದ್ದಳು. ಊಟದ ಕೊನೆಯಲ್ಲಿ ಸೀತಾದೇವಿ ಎಲ್ಲರಿಗೂ ಪಾಯಸ ಬಡಿಸಲು ಪ್ರಾರಂಭಿಸಿದಳು. ಎಲ್ಲರೂ ತಿನ್ನಲು ಪ್ರಾರಂಭಿಸುತ್ತಿದ್ದಂತೆ ಬಲವಾದ ಗಾಳಿ ಬೀಸಿತು. ಎಲ್ಲರೂ ತಮ್ಮ ತಟ್ಟೆಗಳನ್ನು ಕೈಯಲ್ಲಿ ಹಿಡಿದುಕೊಂಡರು. ಸೀತೆ ಈ ದೃಶ್ಯವನ್ನು ಗಮನವಿಟ್ಟು ನೋಡುತ್ತಿದ್ದಳು. ರಾಜ ದಶರಥನ ಪಾಯಸದ ಮೇಲೆ ಗಾಳಿ ಹಾರಿ ಬಂದು ಒಂದು ಸಣ್ಣ ಹುಲ್ಲಿನ ಕಡ್ಡಿ ಬಿದ್ದಿರುವುದನ್ನು ಸೀತೆ ಗಮನಿಸಿದಳು. ಆ ಸಮಯದಲ್ಲಿ ಅವಳಿಗೆ ದಶರಥ ಮಹಾರಾಜರನ್ನು ಕರೆದು ಹೇಳಲು ಸಾಧ್ಯವಾಗುತ್ತಿರಲಿಲ್ಲ. ಸ್ವತಃ ತಾನೇ ಹೋಗಿ ತೆಗೆದುಹಾಕಲು ಆಗದೆ ಸಂದಿಗ್ಧ ಪರಿಸ್ಥಿತಿಗೆ ಸಿಲುಕಿಕೊಂಡಳು. ಸೀತೆ ದೂರದಿಂದ ಹುಲ್ಲಿನ ಕಡೆಗೆ ತೀವ್ರವಾಗಿ ನೋಡಿದಳು. ಅದು ಬೂದಿಯಾಗುವವರೆಗೂ ಅವಳು ಅದನ್ನು ಕಣ್ಣು ಮಿಟುಕಿಸದೆ ನೋಡಿದಳು. ಹುಲ್ಲುಕಡ್ಡಿ ಸೀತೆಯ ನೋಟಕ್ಕೆ ಒಂದು ಚುಕ್ಕಿಯಂತೆ ಬದಲಾದ ನಂತರ ಸೀತೆ ದೂರ ನೋಡಿದಳು ಮತ್ತು ಸುತ್ತಲೂ ನೋಡುತ್ತಾ ಯಾರೂ ತನ್ನನ್ನು ನೋಡಿಲ್ಲ ಎಂದು ತನ್ನನ್ನು ತಾನೇ ಸಮಾಧಾನ ಪಡಿಸಿಕೊಂಡಳು. ರಾಜ ದಶರಥನು ಸೀತೆ ಹುಲ್ಲು ಬೂದಿಯಾಗಿ ಪರಿವರ್ತಿಸುವುದನ್ನು ನೋಡಿದ್ದನು. ಆದಾಗ್ಯೂ ಆ ಸಮಯದಲ್ಲಿ ಅವನು ಯಾರಿಗೂ ಏನು ಹೇಳದೆ ಊಟವನ್ನು ತಿಂದು ಮುಗಿಸಿದನು. ಊಟ ಪೂರ್ಣಗೊಂಡ ನಂತರ ದಶರಥ ಮಹಾರಾಜರು ವಿಶ್ರಾಂತಿಗೆಂದು ತನ್ನ ಕೋಣೆಗೆ ತೆರಳುತ್ತಾನೆ. ಆಗ ಸೇವಕರ ಬಳಿ ಸೀತೆಯನ್ನು ಬರಲು ಹೇಳುತ್ತಾನೆ. ಸೀತೆ ದಶರಥನ ಕೋಣೆಯನ್ನು ಪ್ರವೇಶಿಸುತ್ತಿದ್ದಂತೆ ಮಾವನಿಗೆ ನಮಸ್ಕರಿಸುತ್ತಾಳೆ. ದಶರಥ ಸೀತೆಯನ್ನು ಕುರಿತು, ನಾನು ಊಟ ಮಾಡುತ್ತಿರುವಂತಹ ಸಮಯದಲ್ಲಿ ನೀನು ಮಾಡಿದ ಪವಾಡವನ್ನು ಗಮನಿಸಿದ್ದೇನೆ. ನೀನು ಬ್ರಹ್ಮಾಂಡದ ತಾಯಿಯ ಸಾಕಾರ ರೂಪ ಎಂದು ಹೇಳಿದನು. ನಂತರ ದಶರಥನು ಸೀತೆಯಿಂದ ಒಂದು ವಾಗ್ದಾನವನ್ನು ಪಡೆದುಕೊಂಡನು. ಅದೇನೆಂದರೆ, ನೀನು ಆ ಹುಲ್ಲಿನ ಕಡ್ಡಿಯ ಕಡೆಗೆ ನೋಡಿದ ರೀತಿಯಲ್ಲಿ ನಿನ್ನ ಶತ್ರುವನ್ನು ಎಂದಿಗೂ ನೋಡಬೇಡ ಎಂದು ಹೇಳಿದನು. ಮಾವನ ಮಾತನ್ನು ಕೇಳಿ ಸೀತಾದೇವಿ ತನ್ನ ಪತಿಯನ್ನು ಮನಸ್ಸಿನಲ್ಲೇ ಸ್ಮರಿಸುತ್ತಾ ಮಾವನಿಗೆ ಮಾತನ್ನು ನೀಡುತ್ತಾಳೆ. ರಾಜ ದಶರಥನ ವಾಗ್ದಾನವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸೀತೆ ರಾವಣನನ್ನು ನೇರವಾಗಿ ದಿಟ್ಟಿಸಿ ನೋಡಲಿಲ್ಲ. ಅವಳು ಬಯಸಿದರೆ ರಾವಣನನ್ನು ಹುಲ್ಲಿನ ಕಡ್ಡಿಯಂತೆ ನೋಡುವ ಮೂಲಕ ಅವನನ್ನು ಬೂದಿ ಮಾಡಬಹುದಿತ್ತು. ಆದರೆ ರಾಜ ದಶರಥನಿಗೆ ನೀಡಿದ ವಾಗ್ದಾನವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಮತ್ತು ರಾವಣನ ಮೇಲೆ ರಾಮನ ವಿಜಯವನ್ನು ಖಚಿತಪಡಿಸಿಕೊಳ್ಳಲು ದೃಢ ನಿಶ್ಚಯದಿಂದ ಸೀತೆ ಶಾಂತಲಾಗಿದ್ದಳು. ರಾವಣನು ತನ್ನ ಮುಂದೆ ಬಂದಾಗೆಲ್ಲ ಅವಳು ಹುಲ್ಲು ಕಡ್ಡಿಯನ್ನು ಎತ್ತಿಕೊಂಡು ರಾಜ ದಶರಥನಿಗೆ ನೀಡಿದ ವಾಗ್ದಾನವನ್ನು ನೆನಪಿಸಿಕೊಳ್ಳುತ್ತಿದ್ದಳು. ಆ ಕಡ್ಡಿಯೇ ರಾವಣ ಮತ್ತು ಸೀತೆಯ ನಡುವೆ ಇದ್ದ ಏಕೈಕ ವಿಷಯವಾಗಿತ್ತು. ಅದು ಬೂದಿಯಾಗಿ ಬಿದ್ದಿರುವುದನ್ನು ನೋಡಿ ರಾವಣ ಕೂಡ ಸೀತೆಯನ್ನು ಮುಟ್ಟಲು ಧೈರ್ಯ ಮಾಡಲಿಲ್ಲ. ಸೀತೆಯ ಕೇವಲ ಒಂದು ನೋಟಕ್ಕೆ ಬ್ರಹ್ಮಾಸ್ತ್ರವನ್ನು ಸುಡುವ ಶಕ್ತಿ ಇತ್ತು. ಹಾಗಾಗಿ ರಾವಣನಿಗೆ ಸೀತೆಯನ್ನು ನೋಡಿದರೆ ನಾನು ಸಾಯುತ್ತೇನೆ ಎಂದು ತಿಳಿದಿತ್ತು.